ಯಾಕೆ ಮೋದಿ ಹಂಗ್ ರೋಡ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಸ್ಪೀಡ್ ಅನ್ನೋದು ಯಾವಾಗ್ಲೂ ಇಷ್ಟ. ನಾನು ಬಿಜೆಪಿ ಸಪೋರ್ಟರ್ ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್ ಅದೇ ಮೋದಿ ಅವ ಯಾವ್ದು ಸರ್ ಇದು? ನಾನು ಕಾಂಗ್ರೆಸ್ ಸಪೋರ್ಟರ್ ಅಂತ ಯಾರು ಹೇಳ್ತಿದ್ದೀರಲ್ವಾ, ಎಸ್ಪೆಷಲಿ ನಾವೆಲ್ಲ ಜಂಜಿಗಳು 18ರಿಂದ 25 ವರ್ಷ ಒಳಗಡೆ ಇರೋರು, ಇದು ನಿಮ್ಮ ಚಾಯ್ಸ್ ಅಲ್ವೇ ಅಲ್ಲ. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 10-20 ರೀಲ್ನ ನೋಡ್ಬಿಟ್ಟು ನಾನು ಬಿಜೆಪಿ ಸಪೋರ್ಟರು, ನಾನು ಕಾಂಗ್ರೆಸ್ ಪಾರ್ಟಿ ಸಪೋರ್ಟರು ಅಥವಾ ಇನ್ಯಾವುದೋ ಪಾರ್ಟಿ ಸಪೋರ್ಟರ್ ಅಂತ ನೀವು ಹೇಳ್ತಿದ್ದೀರಾ. ನಾನು ನಿಮ್ಗೊಂದು ಸಣ್ಣ ಚಾಲೆಂಜ್ ಕೊಡ್ತೀನಿ. ಏನಂದ್ರೆ ಇದೇ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಇನ್ನೊಂದು ಹೊಸ ಅಕೌಂಟ್ ನ ಓಪನ್ ಮಾಡಿ, ಅದರಲ್ಲಿ ನೀವು ಬಿಜೆಪಿ ಸಪೋರ್ಟರ್ ಆಗಿದ್ರೆ ಕಾಂಗ್ರೆಸ್ ಬಗ್ಗೆ ಯಾರು ಚೆನ್ನಾಗಿ ಮಾತಾಡ್ತಿರ್ತಾರಲ್ವಾ ಅವ್ರನ್ನ ಫಾಲೋ ಮಾಡಿ. ನೀವು ಒಂದ್ ವೇಳೆ ಕಾಂಗ್ರೆಸ್ ಸಪೋರ್ಟರ್ ಆಗಿದ್ರೆ ಬಿಜೆಪಿ ಬಗ್ಗೆ ಯಾರು ಚೆನ್ನಾಗಿ ಮಾತಾಡ್ತಿರ್ತಾರೆ ಅವ್ರನ್ನ ಫಾಲೋ ಮಾಡಿ, ಅವ್ರ ವಿಡಿಯೋಗಳನ್ನ ನೋಡಕ್ ಸ್ಟಾರ್ಟ್ ಮಾಡಿ. ಒಂದೇ ವಾರದಲ್ಲಿ ಅವ್ರ ವಿಡಿಯೋಗಳನ್ನ ನೋಡಿ ನಿಮ್ಗೆ ರಿಯಲೈಸ್ ಆಗುತ್ತೆ, ಒಂದ್ ವೇಳೆ ಮೊದಲು ನೀವು ಬಿಜೆಪಿ ಸಪೋರ್ಟ್ ಮಾಡ್ತಿದ್ರೆ ಬಿಜೆಪಿ ಎಷ್ಟು ಕರಪ್ಟ್ ಪಾರ್ಟಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ವೇಳೆ ನೀವು ಮೊದಲು ಕಾಂಗ್ರೆಸ್ ನ ಸಪೋರ್ಟ್ ಮಾಡ್ತಿದ್ದು ಈಗ ಬಿಜೆಪಿ ಅವರ ಒಳ್ಳೊಳ್ಳೆ ಅಭಿಪ್ರಾಯನ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಭಾರತ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟಿದೆ. ಮೋದಿ ಅವರು ಜಗತ್ತಲ್ಲಿ ನಡೀತಿರೋ ಎಲ್ಲಾ ವಾರಗಳನ್ನು ನಿಲ್ಲಿಸುವಷ್ಟು ಶಕ್ತಿ ಇದೆ ಅನ್ನೋದನ್ನ ನಿಮ್ಗೆ ಅವರು ಕನ್ವಿನ್ಸ್ ಮಾಡ್ಬಿಡ್ತಾರೆ. ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನ್ ತೋರಿಸ್ಬೇಕು ಏನ್ ತೋರಿಸಬಾರ್ದು ಅಂತ ಎಲ್ಲಾನು ಕೂಡ ಅವ್ರು ಕಂಟ್ರೋಲ್ ಮಾಡ್ತಾರೆ. ಅದಕ್ಕಂತಾನೆ ಅವರು 100 ಕೋಟಿನೂ ಕೂಡ ಸ್ಪೆಂಡ್ ಮಾಡ್ತಾರೆ. ಇದನ್ನೇ PR ಅಂತಾರೆ. ಇನ್ಮೇಲಿಂದ ಆದ್ರೂ 30 ಸೆಕೆಂಡ್ ರೀಲ್ ನ ನೋಡ್ಬಿಟ್ಟು ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋದನ್ನ ನಿಲ್ಲಿಸಿ. ಯಾಕಂದ್ರೆ ನೀವೇನು ವೆರಿಫೈ ಮಾಡಲ್ಲ ಅಂತಾನೆ ಅವರು ನಿಮ್ಗೆ ಟೊಪ್ಪಿಗೆ ಹಾಕ್ಬಿಟ್ಟು ಏನೇನೋ ಹೇಳ್ತಾರೆ.